ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಶುಕ್ರವಾರ ತುಂಬ ಚೆನ್ನಾಗಿರುತ್ತೆ. ವೆರಿ ಪವರ್ಫುಲ್ ಡೇ ಅಂತ ಹೇಳಬಹುದು. ಲಕ್ಷ್ಮಿಯ ವಾರ. ನಮ್ಮ ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಳೋದಕ್ಕೆ ಶ್ರೀ ಮಹಾಲಕ್ಷ್ಮಿ, ಅದು ಮುಖ್ಯವಾಗಿ ಶುಕ್ರವಾರ ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ. ಪ್ರತಿಯೊಬ್ಬರು ಕೂಡ ದೀಪಾರಾಧನೆ, ಪೂಜೆ, ಪರಿಹಾರ ಅಥವಾ ಇದು ಯಾವುದು ಆಗಲಿಲ್ಲ ಅಂತ ಹೇಳಿದ್ರು ಕೂಡ ಭಗವತಿಯನ್ನು ನೆನೆಸ್ಕೊಳ್ಳುವಂಥದ್ದು. ಯಾಕಂದರೆ ತಾಯಿ ಬಂದು ನಮ್ಮ ಸಮಸ್ಯೆಗಳನ್ನು ಬಗೆಹರಿಸುವಂಥ ಎಲ್ಲ ರೀತಿಯ ಒಂದು ಸಮಸ್ಯೆಗಳಿಗೆ ಆ ತಾಯಿ ನಮ್ಮ ಕೋರಿಕೆಗಳನ್ನು ನೆರವೇರಿಸ್ಕೊಳ್ಳೋದಕ್ಕೆ ತುಂಬ ಸೂಕ್ತವಾಗಿರುವಂಥ ಒಂದು ಸಮಯ ಅಂತ ಹೇಳಿದ್ರೆ ತಾಯಿಯನ್ನು ನಾವು ಶುಕ್ರವಾರ ಈ ರೀತಿ ಪರಿಹಾರದ ಮುಖಾಂತರ ಮಾಡಿಕೊಂಡ್ರೆ ಕಷ್ಟಗಳು ದೂರ ಆಗುತ್ತೆ ಸ್ನೇಹಿತರೆ. ಯಾಕಂದರೆ ಶುಕ್ರವಾರಕ್ಕೆ ಅಷ್ಟೊಂದು ಶಕ್ತಿ ಅನ್ನುವಂಥದ್ದಿದೆ. ಯಥೇಚ್ಛವಾದಂಥ ಲಾಭವನ್ನು ಕಂಡುಕೊಳ್ಳೋದಕ್ಕೆ ಸಾಕಷ್ಟು ಜನ ಅವರ ಜೀವನದಲ್ಲಿ ತುಂಬ ಚೆನ್ನಾಗಿದ್ದಾರೆ. ಇಷ್ಟು ದಿನದಿಂದ ದಿನಕ್ಕೆ ಒಳ್ಳೆ ಅಭಿವೃದ್ಧಿ ಆಗ್ತಾಯಿದೆ, ಆಕರ್ಷಣೆ ಆಗ್ತಾಯಿದೆ, ಹಣದಿಂದ ಅವರು ತುಂಬ ಚೆನ್ನಾಗಿ ಶ್ರೀಮಂತರಾಗ್ತಾ ಇದ್ದಾರೆ. ಇದನ್ನೆಲ್ಲವೂ ಕೂಡ ನಾವು ಕೆಲವೊಬ್ಬರನ್ನ ನೋಡ್ತಾ ಇರ್ತೀವಿ. ಇವ್ರಿಗೆ ಯಾವ ರೀತಿ ಇಷ್ಟೊಂದು ಬದಲಾವಣೆಗಳಾಗ್ತಾಯಿದೆ, ಇವ್ರ ಮನೆಯಲ್ಲಿ ಇಷ್ಟೊಂದು ಖುಷಿಯಾಗಿದ್ದಾರೆ, ಸ್ಯಾಲ್ರಿ ನೋಡಿದ್ರೆ ತುಂಬ ಕಡಿಮೆ ಇರುತ್ತೆ, ಆದರೂ ಇಷ್ಟೊಂದು ಖುಷಿಯಾಗಿ ಇರೋದಕ್ಕೆ ಏನು ಕಾರಣ ಇರಬಹುದು ಅಂತಂದ್ಬಿಟ್ಟು ಕೆಲವೊಂದು ಬಾರಿ ನಮಗೇನೆ ಡೌಟ್ ಬಂದುಬಿಡುತ್ತೆ. ಆದರೆ ಈ ರೀತಿಯ ಪರಿಹಾರಗಳು ಮಾತ್ರ ಮಾಡಿಕೊಂಡ್ರೆ ಯಥೇಚ್ಛವಾದಂಥ ಲಾಭವನ್ನು ಕಂಡುಕೊಳ್ಬಹುದು. ನಮ್ಮ ಪುರಾಣ ಶಾಸ್ತ್ರಗಳಲ್ಲೇ ಮುಖ್ಯವಾಗಿ ಸ್ನೇಹಿತರೆ, ನಮ್ಮ ಹಿರಿಯರಿಗೆ ಗೊತ್ತಿತ್ತು ಯಾವ ಸಮಯಕ್ಕೆ ಯಾವ ಪರಿಹಾರ ಮಾಡ್ಕೊಳ್ಬೇಕು. ಎಷ್ಟೊಂದು ನೆಮ್ಮದಿಯಾಗಿ ಇದ್ದರು. ಈಗ ನಾವು ಎಷ್ಟೋ ದುಡಿತೀವಿ, ಆದರೆ ಆ ನೆಮ್ಮದಿಯನ್ನೇ ಕಳ್ಕೊಂಡ್ಬಿಟ್ಟಿದ್ದೀವಿ. ಆರೋಗ್ಯ ಕೂಡ ಎಷ್ಟೋ ಜನಕ್ಕೆ ಕೈ ಕೊಡ್ತಾ ಇದೆ. ಇಂಥ ಪರಿಸ್ಥಿತಿಗಳಲ್ಲಿ ಮುಖ್ಯವಾಗಿ ಇದನ್ನು ಶುಕ್ರವಾರ ಮಾಡ್ಕೊಳ್ಳಿ, ನಿಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸ್ಕೊಳ್ಳಿ. ಎಷ್ಟೋ ಜನಕ್ಕೆ ಕೆಲವೊಂದು ಇಷ್ಟಾರ್ಥಗಳು ಎಷ್ಟೋ ಇರುತ್ತೆ, ಆದರೆ ಯಾವುದೂ ಕೂಡ ಸರಿಯಾಗಿ ಸಕ್ಸಸ್ಸನ್ನು ತಂದು ಕೊಡ್ತಾ ಇರೋದಿಲ್ಲ. ಅಂತಹವರು ಮುಖ್ಯವಾಗಿ ಅಂದರೆ ಈ ಪರಿಹಾರ ಸಂಧ್ಯಾ ಸಮಯ ಯಾಕೆ ಹೇಳ್ತೀವಿ ಅಂದರೆ, ಶ್ರೀ ಮಹಾವಿಷ್ಣು ಸಮೇತ ಲಕ್ಷ್ಮೀದೇವಿ ಶುಕ್ರವಾರ ಸ್ನೇಹಿತರೆ, ಅದು ಗುರುವಾರ ಶುಕ್ರವಾರ ಅನ್ನುವಂಥದ್ದು ತುಂಬಾ ಚೆನ್ನಾಗಿರುತ್ತೆ. ಆ ದಿನಗಳಲ್ಲಿ ಆ ತಾಯಿ ಭೂಲೋಕಕ್ಕೆ ಸಂಚರಿಸಲು ಬರ್ತಾಳೆ. ಆ ಸಮಯದಲ್ಲಿ ನಾವು ಪ್ರತಿಯೊಂದು ಕೂಡ ಈ ಪರಿಹಾರ, ಪೂಜೆ, ದೀಪಾರಾಧನೆ ಇದನ್ನು ಮಾಡಿದಾಗ ನಾವು ನೆಮ್ಮದಿಯ ಜೀವನವನ್ನು ಕಂಡುಕೊಳ್ಬಹುದು. ನಾವು ಆಸೆ ಪಟ್ಟಂಥ ಜೀವನ ನಮಗೆ ಸಿಗುತ್ತೆ. ಯಾಕಂದರೆ ಇರೋದೊಂದು ಜೀವನ. ಈ ಜೀವನದಲ್ಲೂ ಕೂಡ ಕಣ್ಣೀರು, ಕಷ್ಟ, ದರಿದ್ರ ಸಾಕಾಗಿದೆ ಅಪ್ಪ, ನಮ್ಮ ಮನೆಯಲ್ಲಿ ಏನು ಇಷ್ಟೊಂದು ಕಷ್ಟಗಳು ಅಂತ ನಾವು ಅಂದ್ಕೊಳ್ತಾ ಇರ್ತೀವಿ. ಅಂದುಕೊಂಡ್ರೆ ಸಾಕಾಗೋದಿಲ್ಲ, ಆದರೆ ಈ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಯಾಕಂದರೆ ಪರಿಹಾರಗಳಲ್ಲಿ ನಮಗೆ ಆ ಒಂದು ಸಮಸ್ಯೆಯನ್ನು ಬಗೆಹರಿಸುವಂಥ ಶಕ್ತಿ ಇದೆ. ಅದರಲ್ಲಿ ಆ ವಸ್ತುಗಳಿಗೆ ಅಷ್ಟೊಂದು ಪ್ರಾಮುಖ್ಯತೆ ಇರೋದರಿಂದ ಇದಕ್ಕೆ ನಮಗೆ ಬೇಕಾಗಿರುವಂಥದ್ದು ಒಂದು ಗಾಜಿನ ಲೋಟ. ಗಾಜಿನ ಲೋಟವನ್ನು ನಾವು ತಗೊಂಡಾಗ ಮಾತ್ರ ನಮ್ಮ ಪರಿಹಾರಗಳು ಬೇಗ ರಿಸಲ್ಟನ್ನು ಕೊಡುತ್ತೆ ಸ್ನೇಹಿತರೆ. ಯಾಕಂದರೆ ನಾವು ಬೇರೆ ಸ್ಟೀಲು, ಪ್ಲಾಸ್ಟಿಕ್ಕು ಇದನ್ನು ಬಳಸೋದಕ್ಕೆ ಹೋಗಬೇಡಿ. ಇದನ್ನು ಬಳಸಿದ್ರೆ ನಮಗೆ ಇನ್ನೂ ಶನಿ ದೋಷಗಳು, ಇನ್ನೂ ಸಮಸ್ಯೆಗಳು, ದರಿದ್ರ ಅನ್ನೋದು ಜಾಸ್ತಿ ಆಗುತ್ತೆ. ಆದರೆ ಟ್ರಾನ್ಸ್ಪರೆಂಟ್ ಆಗಿರುವಂಥದ್ದು ಗಾಜು ಅನ್ನುವಂಥದ್ದು ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಶುದ್ಧವಾದಂಥ ನೀರು ಅನ್ನುವಂಥದ್ದು ನೆನಪಿನ ಶಕ್ತಿ ಜಾಸ್ತಿ ಇಟ್ಕೊಂಡಿರುತ್ತೆ, ಸಮಸ್ಯೆಗಳನ್ನು ಬಗೆಹರಿಸುತ್ತೆ. ಪಂಚಭೂತಗಳಲ್ಲಿ ಒಂದಾಗಿರುವ ನೀರು ಅನ್ನುವಂಥದ್ದು ತುಂಬಾ ವಿಶೇಷತೆಯಿಂದ ಇರುತ್ತೆ. ಯಾವುದೇ ಪೂಜೆ, ನಾವು ಕಳಶ ಪ್ರತಿಷ್ಠಾಪನೆ ಪ್ರತಿಯೊಂದಕ್ಕೂ ಕೂಡ ನೀರು ಬಳಸ್ತೀವಿ. ಯಾಕಂದರೆ ಕಳಶ ಪ್ರತಿಷ್ಠಾಪನೆ ಅಂತ ಹೇಳಿದ್ರೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತೀವಲ್ವ. ನಮ್ಮ ಮನೆಯಲ್ಲಿ ಸುಖ, ಶಾಂತಿ, ಸಮೃದ್ಧಿ ಅನ್ನುವಂಥದ್ದು ನೆಲೆಸಬೇಕು ಅನ್ನೋದಕ್ಕೆ ತಾಯಿಯನ್ನು ನಾವು ಆ ಒಂದು ಕಳಶದಲ್ಲಿ ತಾಯಿ ಬಂದು ನೆಲೆಸಮ್ಮ ಅಂತ ಕೇಳ್ಕೊಳ್ತೀವಿ. ಅದಕ್ಕೆ ನೀರು ಅನ್ನುವಂಥದ್ದು ಬಹಳ ಶ್ರೇಷ್ಠವಾಗಿರುವಂಥದ್ದು, ಶಕ್ತಿದಾಯಕವಾಗಿರುವಂಥದ್ದು. ನಾವು ಕೇಳುವಂಥ ಕೋರಿಕೆ ತುಂಬ ಪ್ರಾಮಾಣಿಕವಾಗಿದೆ ಅಂತ ಹೇಳಿದ್ರೆ ತಪ್ಪದೆ, ಸಂಕಲ್ಪಕ್ಕೆ ಜಾಸ್ತಿ ಶಕ್ತಿ ಇದೆ. ಇದನ್ನು ನೆನಪಲ್ಲಿಟ್ಕೊಳ್ಳಿ ಸ್ನೇಹಿತರೆ. ನೀವು ಏನೇ ಕೋರಿಕೆ ಕೇಳಿಕೊಂಡ್ರು ಅದು ಸಂಕಲ್ಪದ ಮುಖಾಂತರ ಮಾಡಿಕೊಂಡಾಗ ತಪ್ಪದೆ ಭಗವಂತನೂ ಕೂಡ ನಮಗೆ ಕೈ ಜೋಡಿಸ್ತಾನೆ. ಯಾಕಂದರೆ ನಾವು ಪ್ರಾಮಾಣಿಕವಾಗಿ ಇದ್ದಾಗ
ಕೋರಿಕೆಗಳು ಏನೇ ಕೇಳಿಕೊಂಡ್ರೂ ಕೂಡ ಅದನ್ನು ನೆರವೇರಿಸಿ ಕೊಡುವಂಥದ್ದು ಸಾಧ್ಯತೆ. ಯಾಕಂದರೆ ಈಗಿನ ಕಾಲಮಾನದಲ್ಲಿ ಮನುಷ್ಯನಿಗೆ ಬೇಕಾಗಿರುವಂಥದ್ದು ಒಳ್ಳೆಯ ಕೆಲಸ, ಒಳ್ಳೆಯ ಆರೋಗ್ಯ, ಆದಾಯ ಜಾಸ್ತಿ ಬರಬೇಕು. ಪ್ರತಿಯೊಂದಕ್ಕೂ ಕೂಡ ಜೀವನಕ್ಕೆ ಉತ್ತಮವಾದ ಜೀವನ ನಾವು ನಡೆಸಬೇಕು ಅಂದರೆ ವಿದ್ಯೆ, ಬುದ್ಧಿ, ಜ್ಞಾನ ಎಲ್ಲವೂ ಬೇಕು. ಸಂಪಾದನೆ ಅನ್ನುವಂಥದ್ದು ಕೂತ್ಕೊಂಡ್ರೆ ಬರೋದಿಲ್ಲ, ನಾವು ದುಡಿಬೇಕು. ಅದು ಜಾಸ್ತಿ ಆಗಬೇಕು. ಆದಾಯದ ಮಾರ್ಗಗಳು ತುಂಬಾ ಆಗಬೇಕು. ಮನೆಯಲ್ಲಿರುವಂಥ ಗಂಡ ಹೆಂಡತಿ ತುಂಬ ಅನ್ಯೋನ್ಯವಾಗಿರಬೇಕು. ಮಕ್ಕಳು ಖುಷಿಯಾಗಿರಬೇಕು. ಪೇರೆಂಟ್ಸ್ಗೆ ಮಕ್ಕಳೇ ಒಂದು ಆಸ್ತಿ ಸ್ನೇಹಿತರೆ. ಅಂತಹ ಮಕ್ಕಳನ್ನು ಸುಸಂಸ್ಕೃತರಾಗಿ ನಾವು ಅವರನ್ನು ಬೆಳೆಸಬೇಕು. ಉತ್ತಮವಾದ ಪ್ರಜೆಗಳಾಗಬೇಕು. ಸೊಸೈಟಿಯಲ್ಲಿ ಗೌರವ, ಘನತೆ, ಪ್ರತಿಷ್ಠೆ ಎಲ್ಲವನ್ನು ಕಾಪಾಡಿಕೊಳ್ಬೇಕು. ಇದು ಎಲ್ಲವೂ ಕೂಡ ಪೇರೆಂಟ್ಸ್ಗೆ ಆಸೆ ಇರುತ್ತೆ, ಮಕ್ಕಳು ಈ ರೀತಿ ಇರಬೇಕು ಅಂತ, ಪ್ರತಿ ಪೇರೆಂಟ್ಸ್ಗೂ. ಅದಕ್ಕೆ ಮಕ್ಕಳು ಕೂಡ ಎಷ್ಟೋ ಜನ ಸ್ನೇಹಿತರೆ ತುಂಬ ಒಳ್ಳೆಯ ಮಕ್ಕಳಿರ್ತಾರೆ. ಪೇರೆಂಟ್ಸ್ಗೆ, ಅಕ್ಕಪಕ್ಕದವ್ರಿಗೆ ಎಲ್ರಿಗೂ ಕೂಡ ಒಂದು ರೆಸ್ಪೆಕ್ಟ್ಫುಲ್ಲಾಗಿ ಇರ್ತಾರೆ. ಆದರೆ ಕೆಲವೊಂದು ಆ ಜನ್ಮ ದೋಷಗಳು ಮತ್ತೊಂದು ಏನೋ ಗೊತ್ತಿರೋದಿಲ್ಲ, ಏನು ಹೇಳಿದ್ರೂ ಕೇಳೋದಿಲ್ಲ, ಕಷ್ಟ ಕೊಡ್ತಾ ಇರ್ತಾರೆ. ಹೆಣ್ಮಕ್ಳೇ ಆಗಿರಬಹುದು, ಗಂಡು ಮಕ್ಕಳೇ ಆಗಿರಬಹುದು, ಪೇರೆಂಟ್ಸ್ಗೆ ತುಂಬ ತೊಂದರೆ ಕೊಡ್ತಾ ಇರ್ತಾರೆ. ಮಾತೇ ಮಾತಾಡ್ತಾ ಇರ್ತಾರೆ. ಅವ್ರ ಮಾತು ಕೇಳೋದಿಲ್ಲ, ವಿದ್ಯೆ ಬುದ್ಧಿ ಹಚ್ಚಿರೋದಿಲ್ಲ, ಕೆಲಸಕ್ಕೆ ಹೋಗೋದಿಲ್ಲ, ಈ ಥರ ಎಲ್ಲ ಇರುತ್ತೆ. ಅಂಥವರು ಕೂಡ ಅವ್ರಿಗೋಸ್ಕರ ಈ ಪರಿಹಾರವನ್ನು ಮನೆಯಲ್ಲಿ ಮಾಡಿ, ಆಗ ನೋಡಿ ಆ ನಕಾರಾತ್ಮಕ ಶಕ್ತಿಗಳು ಏನಿರುತ್ತೆ ಅದನ್ನೆಲ್ಲವೂ ಎಳ್ಕೊಳ್ಳುತ್ತೆ. ಗಾಜಿನ ಲೋಟ ತಗೊಳ್ಳಿ, ರಾತ್ರಿಗೆ ಮಾಡ್ಕೊಳ್ಳಿ. ಶುದ್ಧವಾದಂಥ ನೀರನ್ನು ಒಂದು ಮುಕ್ಕಾಲಷ್ಟು ತುಂಬಿಸ್ಕೊಳ್ಳಿ. ಪೂರ್ತಿಯಾಗಿ ತುಂಬಿಸೋದಕ್ಕೆ ಹೋಗ್ಬೇಡಿ, ಚೆಲ್ಲಬಾರ್ದು, ಅಷ್ಟು ತುಂಬಿಸ್ಕೊಂಡ್ರೆ ಸಾಕಾಗುತ್ತೆ. ಕಲ್ಲುಪ್ಪು ಈ ರೀತಿಯ ಎಲ್ಲ ಸಮಸ್ಯೆಗಳನ್ನು ಕೂಡ ಬಗೆಹರಿಸುವಂಥ ಶಕ್ತಿ ತನ್ನಲ್ಲಿದೆ. 1 ಸ್ಪೂನಷ್ಟು ಹಾಕಿ. ಸ್ವಲ್ಪ ನೀವು ಅರಿಶಿಣವನ್ನು ಹಾಕಬೇಕು. ಜಾಸ್ತಿ ಹಾಕೋದಕ್ಕೆ ಹೋಗ್ಬೇಡಿ, ಸ್ವಲ್ಪ ಹಾಕಿ. 1/4 ಸ್ಪೂನಷ್ಟು ಹಾಕಿದ್ರೆ ಸಾಕಾಗುತ್ತೆ. ಇನ್ನು ಮುಖ್ಯವಾಗಿ ಅಂದರೆ ನಾವು ಸಾಸಿವೆಯನ್ನು ಹಾಕಬೇಕು ಸ್ನೇಹಿತರೆ. ನಾವು ಅಡುಗೆಗೆ ಬಳಸುವಂಥದ್ದು, ಒಗ್ಗರಣೆಗೆ ಬಳಸಿವಲ್ವ, ಅದೇ ಸಾಸಿವೆ ಎಣ್ಣೆ ಹಾಕಿ. ಅಕಸ್ಮಾತ್ ನಿಮ್ಮ ಮನೆಯಲ್ಲಿ ಬಿಳಿ ಸಾಸಿವೆ ಇದೆ ಅಂತ ಹೇಳಿದ್ರೆ ತಪ್ಪದೇ ಅದನ್ನು ಬಳಸಿ. ಅದಿಲ್ಲ ಅಂತ ಹೇಳಿದ್ರೆ, ಯಾಕಂದರೆ ಅದು ಸಾಕಷ್ಟು ಜನರ ಹತ್ರ ಇರೋದಿಲ್ಲ, ಅದಕ್ಕೆ ಈ ಸಾಸಿವೆ ಹೇಳಿದ್ದು. ಇವೆರಡರಲ್ಲಿ ಯಾವುದಿದ್ರೂ ಕೂಡ ನೀವು ಬಳಸಬಹುದು, ತೊಂದರೆ ಇಲ್ಲ. ಬಿಳಿ ಸಾಸಿವೆಗೆ ಜಾಸ್ತಿ ಶಕ್ತಿ ಇರುತ್ತೆ, ಇದಕ್ಕೆ ಸ್ವಲ್ಪ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಡಿಮೆ ಇರುತ್ತೆ, ಆದರೆ ರಿಸಲ್ಟ್ ಮಾತ್ರ ಪಕ್ಕಾ ಬರುತ್ತೆ. ಸಾಸಿವೆಯನ್ನು ಹಾಕಿ ನೋಡಿ, ಈಗ ಹೇಳಿದೆ ಅಲ್ವಾ, ಈ ರೀತಿಯ ಕೊರತೆಗಳು ನಿಮ್ಮ ಮನೆಯಲ್ಲಿ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಜೀವನದಲ್ಲಿದ್ದರೆ ಎಲ್ಲವನ್ನು ಹೇಳ್ಕೊಂಡು ಇದನ್ನು ರಾತ್ರಿ ಪೂರ್ತಿ ನಿಮ್ಮ ಮನೆಯಲ್ಲಿ ಒಂದು ಮೂಲೆಯಲ್ಲಿ ಇಡಿ. ಲಿಡ್ ಕ್ಲೋಸ್ ಮಾಡಬೇಡಿ, ಗುರ್ತಿಟ್ಕೊಂಡಿದ್ದೆ ಈ ಥರ ಇಟ್ಟು ರಾತ್ರಿ ಪೂರ್ತಿ ನಿಮ್ಮ ಬ್ರೈನಲ್ಲಿ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಮನೆಯಲ್ಲಿ ಇರುವಂಥ ನೆಗೆಟಿವ್ ಎನರ್ಜಿಯನ್ನು ಅದು ಎಳ್ಕೊಳ್ಳುತ್ತೆ. ಮಾರನೇ ದಿನ ಅದನ್ನು ಯಾರು ತುಳಿದೇ ಇರುವಂಥ ಕಡೆ ಹೋಗಿ ಹಾಕಿಬಿಟ್ಟಿದ್ದೆ, ಚೆಲ್ಲಿಬಿಟ್ಟು ಆ ಲೋಟವನ್ನು ಬಂದು ಹೊರಗಡೆನೆ ತೊಳೆದು ಕೈ ಕಾಲು ಮುಖ ತೊಳ್ಕೊಂಡು ಮನೆ ಒಳಗಡೆ ಬನ್ನಿ. ಸೀದಾ ಹಾಗೆ ಬಂದುಬಿಡಬೇಡಿ. ಇಷ್ಟು ಮಾಡ್ಕೊಳ್ಳಿ, ಉತ್ತಮವಾದಂಥ ಫಲವನ್ನು ನೀವು ಕಾಣ್ತೀರಾ. ಆ ರಿಸಲ್ಟ್ಗೋಸ್ಕರ ನಿಮಗೆ ಖುಷಿಯನ್ನು ಕೊಡುತ್ತೆ. ನೋಡಿ, ಎಲ್ರಿಗೂ ಧನ್ಯವಾದ.